ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಧ್ರುವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ವಿಶೇಷ ತನಿಖಾ ತಂಡದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶ ಈ ಕಡೆ ತಿರುಗಿ ನೋಡ್ತಾ ಇದೆ. ಈ ಎಸ್ಐಟಿ ಏನೇನು ಕೆಲಸ ಮಾಡುತ್ತೆ, ಏನೇನು ಹುದುಗಿ ಹೋಗಿರುವಂತಹ ಸತ್ಯವನ್ನ ಅಥವಾ ವಿಷಯವನ್ನ ಆಚೆ ತರುತ್ತೆ ಅಂತ ಹೇಳಿ. ಸೊ ಎಸ್ಐಟಿ ರಚನೆ ಆಯಿತು. ಎಸ್ಐಟಿಯ ಮುಂದಿನ ಕೆಲಸ ಏನು ರಚನೆಯಾದ ಕ್ಷಣದಿಂದ? ಎಸ್ ಶ್ರೀಪಾದ್, ಮುಖ್ಯವಾಗಿ ಈ 4 ಅಧಿಕಾರಿಗಳೇನಿದ್ದಾರೆ, ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಈ ಎಸ್ಐಟಿ ಫಾರ್ಮ್ ಆಗಿರೋದು. ಈ ಒಂದು ಆಫೀಸರ್ ಇನ್ನೇನು ಸದ್ಯದಲ್ಲೇ ಮೀಟಿಂಗ್ ಅನ್ನ ಕೂಡ ಸೇರ್ತಾರೆ. ತಮ್ಮ ತಂಡಕ್ಕೆ ಯಾರು ಬೇಕು ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮುಖ್ಯವಾಗಿ ಇದರಲ್ಲಿ ಎಕ್ಸ್ಪರ್ಟ್ ಗಳು ಬೇಕಾಗಿರುವಂತಹ ಕಾರಣಕ್ಕಾಗಿ ಹಿಂದಿನ ತನಿಖೆಯಲ್ಲಿ ಯಾರೆಲ್ಲ ಯಾವ ತರಹ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಸ್ಪೆಷಲ್ ಇರ್ತಾರೆ, ಕೆಳ ಹಂತದ ಅಧಿಕಾರಿಗಳು. ಹಾಗಾಗಿ ಎಕ್ಸ್ಪರ್ಟ್ ಗಳನ್ನ ತಮ್ಮ ತಂಡಕ್ಕೆ ಸೇರ್ಕೊಂಡು ತನಿಖೆಯನ್ನ ಶುರು ಮಾಡ್ತಾರೆ. ಈಗಾಗಲೇ ಆ ವ್ಯಕ್ತಿಯೊಬ್ಬ ಬಂದು ಧರ್ಮಸ್ಥಳದಲ್ಲಿ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿದ್ನಲ್ಲ, ಆತನನ್ನ ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಆತನ ವಿಚಾರಕ್ಕೆ ಬ್ರೈನ್ ಮ್ಯಾಪಿಂಗ್ ಇರಬಹುದು, ಹಾಗೆ ಆತನ ಫಿಂಗರ್ ಪ್ರಿಂಟ್ ಏನಿದೆ ಅದರ ವಿಶ್ಲೇಷಣೆ ಇರಬಹುದು, ಎಲ್ಲಾ ಒಂದು ರೀತಿಯಲ್ಲೂ ಆತನ ವಿಚಾರಣೆಯನ್ನ ಕೂಡ ಮಾಡ್ತಾರೆ. ಆತನ ಹೇಳಿಕೆ ಸತ್ಯಾಸತ್ಯತೆಯ ಪರಿಶೀಲನೆಯನ್ನ ಕೂಡ ಮಾಡ್ತಾರೆ. ಇನ್ನೊಂದು ವಿಚಾರ, ಈಗಾಗಲೇ ಆತ ಒಂದು ಅಸ್ಥಿ ಪಂಜರವನ್ನ ಪೊಲೀಸರಿಗೆ ಒಪ್ಪಿಸಿದ್ದೀನಿ ಅಂತ ಹೇಳಿದ್ದಾನೆ. ನಾನು ಆಲ್ರೆಡಿ ತೆಗೆದಿದ್ದೀನಿ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಅದನ್ನ ಈಗಾಗಲೇ FSL ಗೆ ಕಳಿಸ್ಕೊಟ್ಟಿದ್ದಾರೆ ಧರ್ಮಸ್ಥಳ ಪೊಲೀಸರು. ಆ FSL ನ ವರದಿಯನ್ನ ಕೂಡ ಇವರು ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇನ್ನು ಆತ ಯಾವೊಂದು ಸ್ಥಳ ಹೇಳಿದಾನೆ ನೋಡಿ, ನಾನು ಆ ಒಂದು ಅಸ್ಥಿಪಂಜರವನ್ನ ತೆಗೆದೆ ಅಂತ, ಆ ಸ್ಥಳಕ್ಕೆ ಹೋಗಿ ಅಲ್ಲಿನ ಮಣ್ಣು ಪರೀಕ್ಷೆಯನ್ನ ಕೂಡ ಮಾಡ್ತಾರೆ. ಆತ ಅಲ್ಲಿಂದ ತೆಗೆದಿದ್ದು ಹೌದಾ ಅನ್ನುವಂತ ಒಂದು ಟೆಸ್ಟ್ ಅನ್ನ ಕೂಡ ಮಾಡ್ತಾರೆ. ಅದಾದ ನಂತರ ಆ ಒಂದು ಅಸ್ಥಿಪಂಜರ ರಿಪೋರ್ಟ್ ಬಂದ ನಂತರ ಇದರಲ್ಲಿ ಸಿಗೋ ರಿಪೋರ್ಟ್ಗಳು ಇಷ್ಟೇ: ಆ ಒಂದು ವ್ಯಕ್ತಿ ಸತ್ತು ಎಷ್ಟು ವರ್ಷ ಆಗಿತ್ತು, ಹುಡುಗನ ಅಥವಾ ಹುಡುಗಿಯ ಅನ್ನುವಂಥದ್ದು ಮಾತ್ರ ಗೊತ್ತಾಗುತ್ತೆ. ಎಷ್ಟು ವರ್ಷದ ವ್ಯಕ್ತಿ ಸತ್ತು ಹೋಗಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಆ ಒಂದು ರಿಪೋರ್ಟ್ ಇವರಿಗೆ FSL ರಿಪೋರ್ಟ್ ಬಂದ ನಂತರ ಕಳೆದ ಎಷ್ಟು ವರ್ಷದ ಹಿಂದೆ ಆ ವ್ಯಕ್ತಿ ಸತ್ತೋಗಿದ್ದ ನೋಡಿ, ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಧರ್ಮಸ್ಥಳದ ಸುತ್ತಮುತ್ತ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ದಾಖಲಾಗಿದ್ವಾ ಅಂತ ಚೆಕ್ ಮಾಡ್ತಾರೆ. ಒಂದು ವೇಳೆ ಅಲ್ಲೆಲ್ಲಾದ್ರೂ ದಾಖಲಾಯ್ತು ಅಂದ್ರೆ ಓಕೆ, ಆಗಿಲ್ಲ ಅಂತ ಹೇಳಿದ್ರೆ ಆಲ್ ಓವರ್ ಸ್ಟೇಟ್ ಆ ಸಂದರ್ಭದಲ್ಲಿ ಏನಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಇದ್ವಾ ಅನ್ನುವಂಥದ್ದು ನೋಡ್ತಾರೆ. ಇವರಿಗೆ ಸಿಕ್ಕಿರುವಂತಹ ಅಸ್ಥಿಪಂಜರದ ವಯಸ್ಸು, ಕಾಣೆಯಾಗಿರುವಂತಹ ವಯಸ್ಸುಗೆ ಹೋಲಿಕೆ ಆಯ್ತು ಅಂತ ಹೇಳಿದ್ರೆ ಆ ಒಂದು ಯಾರು ಅವರ ಫ್ಯಾಮಿಲಿಯನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರ ಬ್ಲಡ್ ಸ್ಯಾಂಪಲ್ ಅನ್ನ ಪಡೆದುಕೊಂಡು ಈ DNA ಮ್ಯಾಚಿಂಗ್ ಅನ್ನ ಮಾಡ್ತಾರೆ. ಒಂದು ವೇಳೆ ಮ್ಯಾಚ್ ಆದ್ರೆ ಓಕೆ, ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ಮುಂದೇನು ಅನ್ನುವಂಥದ್ದು ಕೂಡ ಸಾಕಷ್ಟು ಇಲ್ಲಿ ಅವರಿಗೆ ಸವಾಲುಗಳು ಎದುರಾಗ್ತಾ ಹೋಗ್ತವೆ. ಸುತ್ತಮುತ್ತ ಭಾಗದಲ್ಲಿ ಜನರನ್ನ ಪತ್ರಿಕಾ ಪ್ರಕಟಣೆಯ ಮೂಲಕ ಕೂಡ ಈ ಒಂದು ಅಸ್ಥಿಪಂಜರ ಸಿಕ್ಕಿದೆ, ಈ ವಯಸ್ಸಿನ ವ್ಯಕ್ತಿ ಯಾರಾದ್ರೂ ಆ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರು ಮರಣ ಹೊಂದಿದ್ರೆ ಮಾಹಿತಿ ನೀಡಿ ಅಂತಾರೆ. ಒಂದು ವೇಳೆ ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ಯಾಕೆ ಮಿಸ್ ಆಗಿದ್ರು, ಎಲ್ಲ ಮಿಸ್ ಆಗಿದ್ರು, ಅದರ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಒಂದು ವೇಳೆ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆತ ಬೇರೆ ಬೇರೆ ಕಡೆ ಏನೆಲ್ಲ ಹೇಳಿಕೆಯನ್ನ ನೀಡಿದ್ದ, ನಾನು ಹಲವು ಸ್ಥಳಗಳಲ್ಲಿ ಶವವನ್ನ ಹೂತಿದ್ದೀನಿ ಅಂತ ಹೇಳಿದ್ದ ನೋಡಿ, ಅಲ್ಲೆಲ್ಲ ಹೋಗಿ ಕೋರ್ಟ್ ನ ಅನುಮತಿಯನ್ನ ಪಡೆದು ಆ ಶವಗಳನ್ನ ಹೊರತೆಗೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಅಸ್ಥಿಪಂಜರ ಏನಾದ್ರೂ ಸಿಕ್ತು ಅಂದ್ರೆ ಓಕೆ, ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆತನ ಹೇಳಿಕೆ, ಆತ ಹೇಳಿದ ಹಾಗೆ ಅವರು ಸತ್ತಿದ್ರ ಅನ್ನುವಂಥದ್ದನ್ನ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ರೇಪ್ ಆಗಿತ್ತು ಅನ್ನುವಂಥದ್ದು ಗೊತ್ತಾಗಲ್ಲ ಈ ಅಸ್ಥಿಪಂಜರದ ಮೂಲಕ. ಅದಲ್ಲದೆ ಅವರನ್ನ ಉಸಿರುಗಟ್ಟಿಸಿ ಕೊಂದಿದ್ದಾರ ಅನ್ನುವಂಥದ್ದು ಕೂಡ ಗೊತ್ತಾಗಲ್ಲ. ಆದ್ರೆ ಅವರ ಮೂಳೆಯಲ್ಲಿ ಏನಾದ್ರೂ ಏಟಾಗಿದ್ರೆ ಗೊತ್ತಾಗುತ್ತೆ. ನಂತರ ಆಸಿಡ್ ಅನ್ನ ಹಾಕಿದ್ರು ಅನ್ನುವಂಥದ್ದನ್ನ ಕೂಡ ಆತ ಮೆನ್ಷನ್ ಮಾಡ್ತಾನೆ. ಅದೆಲ್ಲ ಈಗ ಗೊತ್ತಾಗುವಂತ ಸಾಧ್ಯತೆಗಳಿದ್ದಾವೆ. ಆದ್ರೆ ಈಗ ಈ ಅಸ್ಥಿಪಂಜರ ಸಿಕ್ಕ ನಂತರ ಆ ವ್ಯಕ್ತಿ ಯಾರು ಅಂತ ಹುಡುಕೋದೇ ಈಗ ಈ SIT ತಂಡಕ್ಕೆ ದೊಡ್ಡ ಸವಾಲಾಗಿದೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಕೂಡ ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರೋದು. ಈ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ದಾಖಲಾದ್ರೆ ಓಕೆ, ದಾಖಲಾಗಿಲ್ಲ ಅಂದ್ರೆ ಯಾವ ರೀತಿ ಹುಡುಕ್ತಾರೆ, ಆನಂತರ ಆ ವ್ಯಕ್ತಿ ಹೇಳಿಕೆ ನೀಡಿದ ನೋಡಿ, ಆ ಹೇಳಿಕೆಯ ಆಧಾರದ ಮೇಲೆ ಯಾವ ತರಹದ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ತಾ ಹೋಗ್ಬೇಕಾಗಿರುವಂತದ್ದು. ಇವೆಲ್ಲ ಪ್ರೊಸೆಸ್ ಆದ ನಂತರವೇ ಆ ವ್ಯಕ್ತಿ ಆರೋಪ ಮಾಡಿದ್ದ ನೋಡಿ, ಅವರನ್ನ ಕರೆಸಿ ವಿಚಾರಣೆಯನ್ನ ಮಾಡುವಂತ ಕೆಲಸ ಮಾಡ್ತಾರೆ. ಸೊ ಹೀಗಾಗಿ ಈಗಾಗಲೇ SIT ಟೀಮ್ ಸಾಕಷ್ಟು ಕೆಲಸ ಇರುವಂತಹ ಕಾರಣಕ್ಕಾಗಿ ಈಗ ಅತಿ ವೇಗವಾಗಿ ತನ್ನ ಕೆಲಸವನ್ನ ಕೂಡ ಆರಂಭಿಸಲಿಕ್ಕೆ ಶುರು ಮಾಡಿಕೊಳ್ಳುತ್ತೆ. ಶ್ರೀಪಾದ್, ಓಕೆ ಧ್ರುವರಾಜ್, ಈಗ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ವಿಶೇಷ ತನಿಖಾ ತಂಡಕ್ಕೆ ಸ್ಥಳೀಯ ಪೊಲೀಸರ ಸಹಕಾರ ಎಷ್ಟರ ಮಟ್ಟಿಗೆ ಇರುತ್ತೆ? ನೇರವಾಗಿ ಇವರೇ ತನಿಖೆಗೆ ಇಳಿತಾರಾ ಅಥವಾ ಸ್ಥಳೀಯ ಪೊಲೀಸರ ಸಹಕಾರವನ್ನು ಕೂಡ ತೆಗೆದುಕೊಳ್ತಾರಾ? ಅಫ್ಕೋರ್ಸ್ ಈಗ
ಆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಏನ್ ಆಗಿರುತ್ತೆ ಆ ಎಲ್ಲ ಫೈಲ್ಸ್ ಅನ್ನ ಇವರು ಶಿಫ್ಟ್ ಮಾಡ್ತಾರೆ, ಆ ಮಾತು ಬೇರೆ. ಆದ್ರೆ ತನಿಖೆಯಲ್ಲಿಯೂ ಕೂಡ ಇವರ ಸಹಕಾರವನ್ನ ಕೋರ್ತಾರ ಎಸ್ಐಟಿ, ಅದು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ. ಶ್ರೀಪಾದ್, ಇಲ್ಲಿ ಮುಖ್ಯವಾಗಿ ಯಾರು ಕೂಡ ಇದಕ್ಕೆ ಎಂಟ್ರಿ ಆಗ್ಲಿಕ್ಕಿಲ್ಲ. ಇದರ ನಿರ್ಧಾರವನ್ನ ಕೈಗೊಳ್ಳುವಂತದ್ದು ಎಸ್ಐಟಿ ಟೀಮ್ ಮುಖ್ಯಸ್ಥರಾದಂತ ಪ್ರಣವ್ ಮೊಹಂತಿ ಅವರು. ಏನಾದ್ರೂ ಅನಿವಾರ್ಯ ಬಿದ್ರೆ ದಕ್ಷಿಣ ಕನ್ನಡ ಪೊಲೀಸರ ಸಹಾಯ ಪಡ್ಕೊಳ್ತಾರೆ. ಇನ್ನು ಸ್ಥಳೀಯ ಸ್ಟೇಷನ್ ನಿಂದ ಕೆಲವೊಂದಿಷ್ಟು ಸಹಾಯವನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ತಮ್ಮ ಟೀಮಿಗೆ ಕೂಡ ಅಲ್ಲಿ ಸ್ಥಳೀಯ ಉಪವಿಭಾಗದ ಅಧಿಕಾರಿಗಳನ್ನ ಕೂಡ ಸೇರಿಸಿಕೊಳ್ಳುವಂತ ಚಾನ್ಸಸ್ ಗಳಿದಾವೆ. ಯಾಕಂತ ಹೇಳಿದ್ರೆ ಲೋಕಲ್ ಆಗಿ ಒಂದಿಷ್ಟು ಜನರ ಪರಿಚಯ ಇರಲ್ಲ. ಈ ಮಿಸ್ಸಿಂಗ್ ಕೇಸ್ ಗಳನ್ನ ಲಿಂಕ್ ಮಾಡೋದಿರ್ಬೋದು, ಆ ಮಿಸ್ಸಿಂಗ್ ಆದವರ ಹುಡುಕಾಟ ಇರಬಹುದು, ಆ ಕೆಲವೊಂದಿಷ್ಟು ಸ್ಥಳಗಳನ್ನ ಗುರುತು ಮಾಡೋದಿರಬಹುದು. ಹೀಗಾಗಿ ಸ್ಥಳೀಯ ಅಧಿಕಾರಿಗಳನ್ನ ಕೂಡ ಬಳಸ್ಕೊಳ್ತಾರೆ. ಆದ್ರೆ ಇದರ ಸಂಪೂರ್ಣ ಅಧಿಕಾರ ಇರುವಂತದ್ದು ಈ ಎಸ್ಐಟಿಯ 4 ಜನ ಅಧಿಕಾರಿಗಳಿದ್ದಾರೆ ನೋಡಿ. ಇವರೇ ಇದನ್ನ ಹ್ಯಾಂಡಲ್ ಮಾಡೋದು. ಯಾರು ಕೂಡ ಇದಕ್ಕೆ ಹಸ್ತಕ್ಷೇಪ ಮಾಡುವಂತಹ ಅವಕಾಶಗಳು ಇರೋದಿಲ್ಲ. ಸ್ಥಳೀಯ ಪೊಲೀಸರು ಸಲಹೆಯನ್ನ ನೀಡಬಹುದು ಅಥವಾ ಈ ತಂಡವನ್ನ ಸೇರ್ಕೊಂಡು ಅವ್ರು ಹೇಳಿದ ಕೆಲಸವನ್ನ ಅಷ್ಟೇ ಮಾಡಬೇಕಾಗಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಧ್ರುವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ವಿಶೇಷ ತನಿಖಾ ತಂಡದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶ ಈ ಕಡೆ ತಿರುಗಿ ನೋಡ್ತಾ ಇದೆ. ಈ ಎಸ್ಐಟಿ ಏನೇನು ಕೆಲಸ ಮಾಡುತ್ತೆ, ಏನೇನು ಹುದುಗಿ ಹೋಗಿರುವಂತಹ ಸತ್ಯವನ್ನ ಅಥವಾ ವಿಷಯವನ್ನ ಆಚೆ ತರುತ್ತೆ ಅಂತ ಹೇಳಿ. ಸೊ ಎಸ್ಐಟಿ ರಚನೆ ಆಯಿತು. ಎಸ್ಐಟಿಯ ಮುಂದಿನ ಕೆಲಸ ಏನು ರಚನೆಯಾದ ಕ್ಷಣದಿಂದ? ಎಸ್ ಶ್ರೀಪಾದ್, ಮುಖ್ಯವಾಗಿ ಈ 4 ಅಧಿಕಾರಿಗಳೇನಿದ್ದಾರೆ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಈ ಎಸ್ಐಟಿ ಫಾರ್ಮ್ ಆಗಿರೋದು. ಈ ಒಂದು ಆಫೀಸರ್ ಇನ್ನೇನು ಸದ್ಯದಲ್ಲೇ ಮೀಟಿಂಗ್ ಅನ್ನ ಕೂಡ ಸೇರ್ತಾರೆ. ತಮ್ಮ ತಂಡಕ್ಕೆ ಯಾರು ಬೇಕು ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮುಖ್ಯವಾಗಿ ಇದರಲ್ಲಿ ಎಕ್ಸ್ಪರ್ಟ್ಗಳು ಬೇಕಾಗಿರುವಂತಹ ಕಾರಣಕ್ಕಾಗಿ ಹಿಂದಿನ ತನಿಖೆಯಲ್ಲಿ ಯಾರೆಲ್ಲ ಯಾವ ತರಹ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ರು ಸ್ಪೆಷಲ್ ಇರ್ತಾರೆ, ಕೆಳ ಹಂತದ ಅಧಿಕಾರಿಗಳು. ಹಾಗಾಗಿ ಈ ಎಕ್ಸ್ಪರ್ಟ್ ಗಳನ್ನ ತಮ್ಮ ತಂಡಕ್ಕೆ ಸೇರ್ಕೊಂಡು ತನಿಖೆಯನ್ನ ಶುರು ಮಾಡ್ತಾರೆ. ಈಗಾಗಲೇ ಆ ವ್ಯಕ್ತಿಯೊಬ್ಬ ಬಂದು ಧರ್ಮಸ್ಥಳದಲ್ಲಿ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿದ್ನಲ್ಲ, ಆತನನ್ನ ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಆತನ ವಿಚಾರಕ್ಕೆ ಬ್ರೈನ್ ಮ್ಯಾಪಿಂಗ್ ಇರಬಹುದು, ಹಾಗೆ ಆತನ ಫಿಂಗರ್ ಪ್ರಿಂಟ್ ಏನಿದಾವೆ ಅದರ ವಿಶ್ಲೇಷಣೆ ಇರಬಹುದು. ಎಲ್ಲಾ ಒಂದು ರೀತಿಯಲ್ಲೂ ಆತನ ವಿಚಾರಣೆಯನ್ನ ಕೂಡ ಮಾಡ್ತಾರೆ. ಆತನ ಹೇಳಿಕೆ ಸತ್ಯತೆಯ ಪರಿಶೀಲನೆಯನ್ನ ಕೂಡ ಮಾಡ್ತಾರೆ. ಇನ್ನೊಂದು ವಿಚಾರ, ಈಗಾಗಲೇ ಆತ ಒಂದು ಅಸ್ಥಿ ಪಂಜರವನ್ನ ಪೊಲೀಸರಿಗೆ ಒಪ್ಪಿಸಿದ್ದೀನಿ ಅಂತ ಹೇಳಿದ್ದಾನೆ. ನಾನು ಆಲ್ರೆಡಿ ತೆಗೆದಿದ್ದೀನಿ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಅದನ್ನ ಈಗಾಗಲೇ FSL ಗೆ ಕಳಿಸ್ಕೊಟ್ಟಿದ್ದಾರೆ ಧರ್ಮಸ್ಥಳ ಪೊಲೀಸರು. ಆ FSL ನ ವರದಿಯನ್ನ ಕೂಡ ಇವರು ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇನ್ನು ಆತ ಯಾವೊಂದು ಸ್ಥಳ ಹೇಳಿದಾನೆ ನೋಡಿ, ನಾನು ಆ ಒಂದು ಅಸ್ಥಿ ಪಂಜರವನ್ನ ತೆಗೆದೆ ಅಂತ, ಆ ಸ್ಥಳಕ್ಕೆ ಹೋಗಿ ಅಲ್ಲಿನ ಮಣ್ಣು ಪರೀಕ್ಷೆಯನ್ನ ಕೂಡ ಮಾಡ್ತಾರೆ. ಆತ ಅಲ್ಲಿಂದ ತೆಗೆದಿದ್ದು ಹೌದಾ ಅನ್ನುವಂತ ಒಂದು ಟೆಸ್ಟ್ ಅನ್ನ ಕೂಡ ಮಾಡ್ತಾರೆ. ಅದಾದ ನಂತರ ಆ ಒಂದು ಅಸ್ಥಿ ಪಂಜರ ರಿಪೋರ್ಟ್ ಬಂದ ನಂತರ ಇದರಲ್ಲಿ ಸಿಗೋ ರಿಪೋರ್ಟ್ಗಳು ಇಷ್ಟೇ: ಆ ಒಂದು ವ್ಯಕ್ತಿ ಸತ್ತು ಎಷ್ಟು ವರ್ಷ ಆಗಿತ್ತು, ಹುಡುಗನ ಅಥವಾ ಹುಡುಗಿಯ ಅನ್ನುವಂಥದ್ದು ಮಾತ್ರ ಗೊತ್ತಾಗುತ್ತೆ. ಎಷ್ಟು ವರ್ಷದ ವ್ಯಕ್ತಿ ಸತ್ತು ಹೋಗಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಆ ಒಂದು ರಿಪೋರ್ಟ್ ಇವರಿಗೆ FSL ರಿಪೋರ್ಟ್ ಬಂದ ನಂತರ ಕಳೆದ ಎಷ್ಟು ವರ್ಷದ ಹಿಂದೆ ಆ ವ್ಯಕ್ತಿ ಸತ್ತೋಗಿದ್ದ ನೋಡಿ, ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಧರ್ಮಸ್ಥಳದ ಸುತ್ತಮುತ್ತ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ದಾಖಲಾಗಿದ್ವಾ ಅಂತ ಚೆಕ್ ಮಾಡ್ತಾರೆ. ಒಂದು ವೇಳೆ ಅಲ್ಲೆಲ್ಲಾದ್ರೂ ದಾಖಲಾಯ್ತು ಅಂದ್ರೆ ಓಕೆ, ಆಗಿಲ್ಲ ಅಂತ ಹೇಳಿದ್ರೆ ಆಲ್ ಓವರ್ ಸ್ಟೇಟ್ ಆ ಸಂದರ್ಭದಲ್ಲಿ ಏನಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಇದ್ವಾ ಅನ್ನುವಂಥದ್ದು ನೋಡ್ತಾರೆ. ಇವರಿಗೆ ಸಿಕ್ಕಿರುವಂತಹ ಅಸ್ಥಿ ಪಂಜರದ ವಯಸ್ಸು, ಕಾಣೆ ಆಗಿರುವಂತಹ ವಯಸ್ಸುಗೆ ಹೋಲಿಕೆ ಆಯ್ತು ಅಂತ ಹೇಳಿದ್ರೆ ಆ ಒಂದು ಯಾರು ಅವರ ಫ್ಯಾಮಿಲಿಯನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರ ಬ್ಲಡ್ ಸ್ಯಾಂಪಲ್ ಅನ್ನ ಪಡೆದುಕೊಂಡು ಈ DNA ಮ್ಯಾಚಿಂಗ್ ಅನ್ನ ಮಾಡ್ತಾರೆ. ಒಂದು ವೇಳೆ ಮ್ಯಾಚ್ ಆದ್ರೆ ಓಕೆ, ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ಮುಂದೇನು ಅನ್ನುವಂಥದ್ದು ಕೂಡ ಸಾಕಷ್ಟು ಇಲ್ಲಿ ಅವರಿಗೆ ಸವಾಲುಗಳು ಎದುರಾಗ್ತಾ ಹೋಗ್ತವೆ. ಸುತ್ತಮುತ್ತ ಭಾಗದಲ್ಲಿ ಜನರನ್ನ ಪತ್ರಿಕಾ ಪ್ರಕಟಣೆಯ ಮೂಲಕ ಕೂಡ ಈ ಒಂದು ಅಸ್ಥಿಪಂಜರ ಸಿಕ್ಕಿದೆ, ಈ ವಯಸ್ಸಿನ ವ್ಯಕ್ತಿ ಯಾರಾದ್ರೂ ಆ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರು ಮರಣ ಹೊಂದಿದ್ರೆ ಮಾಹಿತಿ ನೀಡಿ ಅಂತಾರೆ. ಒಂದು ವೇಳೆ ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ಯಾಕೆ ಮಿಸ್ ಆಗಿದ್ರು, ಎಲ್ಲ ಮಿಸ್ ಆಗಿದ್ರು, ಅದರ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಒಂದು ವೇಳೆ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆತ ಬೇರೆ ಬೇರೆ ಕಡೆ ಏನೆಲ್ಲ ಹೇಳಿಕೆಯನ್ನ ನೀಡಿದ್ದ, ನಾನು ಹಲವು ಸ್ಥಳಗಳಲ್ಲಿ ಶವವನ್ನ ಹೂತಿದ್ದೀನಿ ಅಂತ ಹೇಳಿದ್ದ ನೋಡಿ, ಅಲ್ಲೆಲ್ಲ ಹೋಗಿ ಕೋರ್ಟ್ನ ಅನುಮತಿಯನ್ನ ಪಡೆದು ಆ ಶವಗಳನ್ನ
ಹೊರತೆಗೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಅಸ್ಥಿಪಂಜರ ಏನಾದ್ರೂ ಸಿಕ್ತು ಅಂದ್ರೆ ಓಕೆ, ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆತನ ಹೇಳಿಕೆ, ಆತ ಹೇಳಿದಾಗೆ ಅವರು ಸತ್ತಿದ್ರ ಅನ್ನುವಂಥದ್ದನ್ನ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ರೇಪ್ ಆಗಿತ್ತು ಅನ್ನುವಂಥದ್ದು ಗೊತ್ತಾಗಲ್ಲ ಈ ಅಸ್ಥಿಪಂಜರದ ಮೂಲಕ. ಅದಲ್ಲದೆ ಅವರನ್ನ ಉಸಿರುಗಟ್ಟಿಸಿ ಕೊಂದಿದ್ದಾರ ಅನ್ನುವಂಥದ್ದು ಕೂಡ ಗೊತ್ತಾಗಲ್ಲ. ಆದ್ರೆ ಅವರ ಮೂಳೆಯಲ್ಲಿ ಏನಾದ್ರೂ ಏಟಾಗಿದ್ರೆ ಗೊತ್ತಾಗುತ್ತೆ. ನಂತರ ಆಸಿಡ್ ಅನ್ನ ಹಾಕಿದ್ರು ಅನ್ನುವಂಥದ್ದನ್ನ ಕೂಡ ಆತ ಮೆನ್ಷನ್ ಮಾಡ್ತಾನೆ. ಅದೆಲ್ಲ ಈಗ ಗೊತ್ತಾಗುವಂತ ಸಾಧ್ಯತೆಗಳಿದ್ದಾವೆ. ಆದ್ರೆ ಈಗ ಈ ಅಸ್ಥಿಪಂಜರ ಸಿಕ್ಕ ನಂತರ ಆ ವ್ಯಕ್ತಿ ಯಾರು ಅಂತ ಹುಡುಕೋದೇ ಈಗ ಈ SIT ತಂಡಕ್ಕೆ ದೊಡ್ಡ ಸವಾಲಾಗಿದೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಕೂಡ ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರೋದು. ಈ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ದಾಖಲಾದ್ರೆ ಓಕೆ, ದಾಖಲಾಗಿಲ್ಲ ಅಂದ್ರೆ ಯಾವ ರೀತಿ ಹುಡುಕ್ತಾರೆ, ಆನಂತರ ಆ ವ್ಯಕ್ತಿ ಹೇಳಿಕೆ ನೀಡಿದ ನೋಡಿ, ಆ ಹೇಳಿಕೆಯ ಆಧಾರದ ಮೇಲೆ ಯಾವ ತರಹದ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ತಾ ಹೋಗ್ಬೇಕಾಗಿರುವಂತದ್ದು. ಇವೆಲ್ಲ ಪ್ರೊಸೆಸ್ ಆದ ನಂತರವೇ ಆ ವ್ಯಕ್ತಿ ಆರೋಪ ಮಾಡಿದ್ದ ನೋಡಿ, ಅವರನ್ನ ಕರೆಸಿ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಹೀಗಾಗಿ ಈಗಾಗಲೇ SIT ಟೀಮ್ ಸಾಕಷ್ಟು ಕೆಲಸ ಇರುವಂತಹ ಕಾರಣಕ್ಕಾಗಿ ಈಗ ಅತಿ ವೇಗವಾಗಿ ತನ್ನ ಕೆಲಸವನ್ನ ಕೂಡ ಆರಂಭಿಸಲಿಕ್ಕೆ ಶುರು ಮಾಡಿಕೊಳ್ಳುತ್ತೆ. ಶ್ರೀಪಾದ್, ಓಕೆ ಧ್ರುವರಾಜ್, ಈಗ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ವಿಶೇಷ ತನಿಖಾ ತಂಡಕ್ಕೆ ಸ್ಥಳೀಯ ಪೊಲೀಸರ ಸಹಕಾರ ಎಷ್ಟರ ಮಟ್ಟಿಗೆ ಇರುತ್ತೆ? ನೇರವಾಗಿ ಇವರೇ ತನಿಖೆಗೆ ಇಳಿತಾರ ಅಥವಾ ಸ್ಥಳೀಯ ಪೊಲೀಸರ ಸಹಕಾರವನ್ನು ಕೂಡ ತೆಗೆದುಕೊಳ್ತಾರ? ಅಫ್ಕೋರ್ಸ್ ಈಗ ಆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಏನು ಆಗಿರುತ್ತೆ, ಆ ಎಲ್ಲ ಫೈಲ್ಸ್ ಅನ್ನ ಇವರು ಶಿಫ್ಟ್ ಮಾಡ್ತಾರೆ, ಆ ಮಾತು ಬೇರೆ. ಆದ್ರೆ ತನಿಖೆಯಲ್ಲಿಯೂ ಕೂಡ ಇವರ ಸಹಕಾರವನ್ನ ಕೋರ್ತಾರ SIT? ಅದು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ? ಶ್ರೀಪಾದ್, ಇಲ್ಲಿ ಮುಖ್ಯವಾಗಿ ಯಾರು ಕೂಡ ಇದಕ್ಕೆ ಎಂಟ್ರಿ ಆಗ್ಲಿಕ್ಕಿಲ್ಲ. ಇದರ ನಿರ್ಧಾರವನ್ನ ಕೈಗೊಳ್ಳುವಂತದ್ದು SIT ಟೀಮ್ ಮುಖ್ಯಸ್ಥರಾದಂತ ಪ್ರಣವ್ ಮೊಹಂತಿ ಅವರು. ಅವರೇನಾದ್ರೂ ಅನಿವಾರ್ಯ ಬಿದ್ರೆ ದಕ್ಷಿಣ ಕನ್ನಡ ಪೊಲೀಸರ ಸಹಾಯ ಪಡ್ಕೊಳ್ತಾರೆ. ಇನ್ನು ಸ್ಥಳೀಯ ಸ್ಟೇಷನ್ ನಿಂದ ಕೆಲವೊಂದಿಷ್ಟು ಸಹಾಯವನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ತಮ್ಮ ಟೀಮಿಗೆ ಕೂಡ ಅಲ್ಲಿ ಸ್ಥಳೀಯ ಉಪವಿಭಾಗದ ಅಧಿಕಾರಿಗಳನ್ನ ಕೂಡ ಸೇರಿಸಿಕೊಳ್ಳುವಂತ ಚಾನ್ಸಸ್ ಗಳಿದಾವೆ. ಯಾಕಂತ ಹೇಳಿದ್ರೆ ಲೋಕಲ್ ಆಗಿ ಒಂದಿಷ್ಟು ಜನರ ಪರಿಚಯ ಇರಲ್ಲ. ಈ ಮಿಸ್ಸಿಂಗ್ ಕೇಸ್ ಗಳನ್ನ ಲಿಂಕ್ ಮಾಡೋದಿರ್ಬೋದು, ಆ ಮಿಸ್ಸಿಂಗ್ ಆದವರ ಹುಡುಕಾಟ ಇರಬಹುದು, ಆ ಕೆಲವೊಂದಿಷ್ಟು ಸ್ಥಳಗಳನ್ನ ಗುರುತು ಮಾಡೋದಿರಬಹುದು. ಹೀಗಾಗಿ ಸ್ಥಳೀಯ ಅಧಿಕಾರಿಗಳನ್ನ ಕೂಡ ಬಳಸ್ಕೊಳ್ತಾರೆ. ಆದ್ರೆ ಇದರ ಸಂಪೂರ್ಣ ಅಧಿಕಾರ ಇರುವಂತದ್ದು ಈ SITಯ 4 ಜನ ಅಧಿಕಾರಿಗಳಿದ್ದಾರೆ ನೋಡಿ, ಇವರೇ ಇದನ್ನ ಹ್ಯಾಂಡಲ್ ಮಾಡೋದು. ಯಾರು ಕೂಡ ಇದಕ್ಕೆ ಹಸ್ತಕ್ಷೇಪ ಮಾಡುವಂತಹ ಅವಕಾಶಗಳು ಇರೋದಿಲ್ಲ. ಸ್ಥಳೀಯ ಪೊಲೀಸರು ಸಲಹೆಯನ್ನ ನೀಡಬಹುದು ಅಥವಾ ಈ ತಂಡವನ್ನ ಸೇರ್ಕೊಂಡು ಅವ್ರು ಹೇಳಿದ ಕೆಲಸವನ್ನ ಅಷ್ಟೇ ಮಾಡಬೇಕಾಗಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ.